ನೀವು ಎಲ್ಲೇ ಇದ್ದರೂ, ನೀವು ಜಗತ್ತಿನಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಟೈಮ್ ಝೋನ್ಗಳಲ್ಲಿ ಇರಬಹುದು, ಶಿವನ ಅನುಗ್ರಹ ಪಡೆಯೋದಿಕ್ಕೆ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಮಹಾಶಿವರಾತ್ರಿಯ ರಾತ್ರಿಯಂದು ನೈಸರ್ಗಿಕವಾಗಿಯೇ ಶಕ್ತಿ ಮೇಲ್ಮುಖವಾಗಿ ಇದನ್ನು ನೀವು ಜಾಗೃತಿಯ ರಾತ್ರಿಯಾಗಿಸಬೇಕು. ಈ ರಾತ್ರಿ ಅನೇಕ ಸಾಧ್ಯತೆಗಳನ್ನು ಹೊಂದಿದೆ. ಜೀವನವನ್ನು ನಾವು ಎಷ್ಟರ ಮಟ್ಟಿಗೆ ಪರಿಶೋಧಿಸ್ತೀವಿ ಅನ್ನೋದನ್ನು ನಾವು ನಿರ್ಧರಿಸುವುದು ಇದುವೇ ಮಾನವರಾಗಿರುವ ಒಂದು ಸೌಭಾಗ್ಯ. ಬೇರೆಲ್ಲ ಜೀವಿಗಳಿಗೆ ಪ್ರಕೃತಿಯು 2 ಗೆರೆಗಳನ್ನು ಎಳೆದಿದೆ, ಆದರೆ ಮನುಷ್ಯನಿಗೆ ಮೇಲಿನ ಗೆರೆ ಇಲ್ಲ. ನಾವು ಎಷ್ಟು ಮೇಲೆ ಬೇಕಾದರೂ ಕೂಡ ಏರಬಹುದು, ಪುರುಷೋತ್ತಮ ಕೂಡ ಆಗಬಹುದು. ಆದ್ದರಿಂದ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಉನ್ನತೀಕರಿಸ್ತೇವೆ ಅನ್ನೋದು ನಮ್ಮ ಜೀವನದ ಅನುಭವವನ್ನು, ಅದು ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನಿರ್ಧರಿಸುತ್ತೆ. ನಮ್ಮ ಜೀವನದ ಗುಣಮಟ್ಟ ನಿರ್ಧರಿತವಾಗೋದು ನಾವು ಏನನ್ನ ಧರಿಸ್ತೀವಿ, ಏನನ್ನ ತಿಂತೀವಿ ಅನ್ನೋದಲ್ಲ. ನಮ್ಮ ಜೀವನ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನಿರ್ಧರಿಸೋದು ನಮ್ಮ ಅಂತರಂಗ ಹೇಗಿದೆ ಅನ್ನೋದು. ಈ ವಿಷಯದಲ್ಲಿ ತಮಿಳುನಾಡಿನ ರಾಜ್ಯಪಾಲರಾದ ಶ್ರೀ RN ರವಿ ಅವರು, ಶ್ರೀಮತಿ ಲಕ್ಷ್ಮೀ ರವಿ ಅವರು, ತ್ರಿಪುರಾದ ರಾಜ್ಯಪಾಲರಾದ ಶ್ರೀಯುತ ಇಂದ್ರಸೇನ್ ರೆಡ್ಡಿಯವರು, ಶ್ರೀಮತಿ ರೇಣುಕಾ ರೆಡ್ಡಿಯವರು ಮತ್ತು ಇಲ್ಲಿ ನೆರೆದಿರುವಂತಹ ಸಭಿಕರು ಮತ್ತು ಆನ್ಲೈನ್ನಲ್ಲಿ ಕೂಡ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಪತ್ನಿಯವರನ್ನು ಉಲ್ಲೇಖಿಸುವುದನ್ನು ಮರೆತು ಬಿಟ್ಟೆ. ಇದನ್ನು ನಾನು ಸದ್ಗುರುಗಳ ಮುಂದೆ ಮಾಡಬಾರ್ದಿತ್ತು. ಎಲ್ಲ